ಶುಭೋದಯ, ನಮಸ್ಕಾರ. ವೆಲ್ಕಮ್ ಟು ಯೋಯೋ ಕನ್ನಡ. ಬನ್ನಿ ಈಗ ನೋಡೋಣ ಈ ದಿನದ ರಾಶಿ ಫಲಗಳನ್ನ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯಲ್ಲಿರುವವರು ಈ ದಿನ ಯಾವುದೇ ಹೊಸ ವ್ಯವಸಾಯವನ್ನ ಪ್ರಾರಂಭಿಸುವುದನ್ನು ತಪ್ಪಿಸಬೇಕು ಮತ್ತು ಉದ್ಯೋಗದಲ್ಲಿ ಪರಿಶ್ರಮಿಸಬೇಕೆಂಬ ಸಲಹೆ ನೀಡಲಾಗಿದೆ. ಹಾಗೆ ವಿದ್ಯಾರ್ಥಿಗಳಿಗೆ ಶುಭ ದಿನ. ರೈತರ ಬೆಳೆಗಳಿಗೆ ಉತ್ತಮ ಬೆಲೆ ಸಿಗುತ್ತದೆ. ಮಹಿಳೆಯರ ಆಸೆಗಳು ಈಡೇರುತ್ತಾ ಹೋಗುತ್ತವೆ. ವೃಷಭ ರಾಶಿ. ವಿದೇಶಿ ಪ್ರಯಾಣದ ಸಾಧ್ಯತೆಗಳಿವೆ. ಆರ್ಥಿಕ ದೃಷ್ಟಿಕೋನದಿಂದ ದಿನವು ಸಾಮಾನ್ಯವಾಗಿರುತ್ತದೆ. ನೀವು ಒಂದಕ್ಕಿಂತ ಹೆಚ್ಚು ಮೂಲಗಳಿಂದ ಆದಾಯವನ್ನು ಪಡೆದುಕೊಳ್ಳುತ್ತೀರಿ, ಆದರೂ ವೆಚ್ಚಗಳು ಕೂಡ ಇರುತ್ತವೆ. ಮಿಥುನ ರಾಶಿ. ಕುಟುಂಬದ ಸದಸ್ಯರೊಂದಿಗೆ ಕಳೆಯುತ್ತೀರಿ, ಇದರಿಂದ ಪರಸ್ಪರ ಸಂಬಂಧ ಉತ್ತಮವಾಗಿರುತ್ತದೆ. ವಿದ್ಯಾರ್ಥಿಗಳಿಗೆ ಉತ್ತಮ ದಿನ. ಉದ್ಯೋಗ ಹುಡುಕುತ್ತಿರುವ ಜನರಿಗೆ ತುಂಬಾ ಪರಿಶ್ರಮದ ನಂತರ ಉದ್ಯೋಗ ಸಿಗಬಹುದು. ಕಟಕ ರಾಶಿ. ಈ ದಿನ ನಿಮ್ಮ ಆರೋಗ್ಯ ದುರ್ಬಲವಾಗಿರುವ ಸಾಧ್ಯತೆಗಳಿವೆ. ಅಜೀರ್ಣ, ವಾಯುರೋಗಗಳು, ತಲೆನೋವು, ಕೀಲ್ನೋವು, ಚಿಕನ್ ಪಾಕ್ಸ್ ಮುಂತಾದ ದೇಹದ ನೋವುಗಳು ಕಾಣಿಸಿಕೊಳ್ಳುವ ಸಮಸ್ಯೆಗಳು ಇರುತ್ತವೆ. ಇನ್ನು ಸಿಂಹ ರಾಶಿ. ಪರಿಪೂರ್ಣ ದೇಹವು ಜೀವನದ ದೊಡ್ಡ ಸಂಪತ್ತು. ಆದ್ದರಿಂದ ದೈಹಿಕ ಮಾನಸಿಕ ಆರೋಗ್ಯದ ಕಡೆಗೆ ಯಾವುದೇ ರೀತಿಯ ಅಸಡ್ಡೆ ಬೇಡ. ನಿಮ್ಮ ಪ್ರೀತಿಯ ಜೀವನದಲ್ಲಿ ಸ್ಥಿರತೆಯನ್ನ ಕಾಯ್ದುಕೊಳ್ಳುತ್ತೀರಿ. ಕನ್ಯಾ ರಾಶಿ. ಜೀವನವನ್ನ ನಡೆಸಲು ಉತ್ತಮ ಮಾರ್ಗಗಳನ್ನ ಕಳೆಯುವ ಅವಕಾಶಗಳನ್ನ ಪಡೆದುಕೊಳ್ಳುತ್ತೀರಿ. ಪ್ರೀತಿಯ ಜೀವನದಲ್ಲಿ ಪ್ರಣಯ ಮತ್ತು ಆಕರ್ಷಣೆ ಹೆಚ್ಚಾಗುತ್ತೆ. ವಿವಾಹಿತರಾಗಿದ್ದರೆ ದಾಂಪತ್ಯ ಜೀವನಕ್ಕಾಗಿ ದಿನದ ಆರಂಭ ಸ್ವಲ್ಪ ದುರ್ಬಲವಾಗಿರುತ್ತದೆ. ತುಲಾ ರಾಶಿ. ಜೀವನ ಸಂಗಾತಿಯ ಆರೋಗ್ಯ ಕುಸಿಯಬಹುದು, ಆದಾಗ್ಯೂ ದಿನದ ಮಧ್ಯದಲ್ಲಿ ಪರಿಸ್ಥಿತಿಗಳು ಬಹಳ ಮಟ್ಟಿಗೆ ಉತ್ತಮವಾಗಿರುತ್ತವೆ ಮತ್ತು ದಾಂಪತ್ಯ ಜೀವನದಲ್ಲಿ ಮುಂದುವರಿಯುತ್ತೀರಿ. ವೃಶ್ಚಿಕ ರಾಶಿ. ನಿಮ್ಮ ಮಕ್ಕಳು ಜೀವನದಲ್ಲಿ ಯಶಸ್ಸನ್ನ ಪಡೆಯಲು ಹೆಚ್ಚಿನ ಕಠಿಣ ಪರಿಶ್ರಮ ಮಾಡಬೇಕಾಗುತ್ತದೆ ಮತ್ತು ನಿಮ್ಮ ಮಕ್ಕಳಲ್ಲಿ ಈ ದಿನ ಒಬ್ಬರಿಗೆ ಮದುವೆ ಆಗುವ ಸಾಧ್ಯತೆಗಳು ಇವೆ. ಕೌಟುಂಬಿಕ ಜೀವನಕ್ಕೆ ಈ ದಿನ ಬಹಳಷ್ಟು ಮಟ್ಟಿಗೆ ಉತ್ತಮ ದಿನವಾಗಿದೆ. ಧನುರಾಶಿ. ಉದ್ಯೋಗವನ್ನ ಹುಡುಕುತ್ತಿರುವ ಜನರು ತುಂಬಾ ಪರಿಶ್ರಮದ ನಂತರ ಉದ್ಯೋಗವನ್ನ ಪಡೆದುಕೊಳ್ಳಬಹುದು. ಶಿಕ್ಷಣಕ್ಕೆ ಸಂಬಂಧಿಸಿದ ವಿದೇಶಿ ಪ್ರಯಾಣ ಸಾಧ್ಯ. ಆರ್ಥಿಕ ದೃಷ್ಟಿಕೋನದಿಂದ ದಿನವು ಸಾಮಾನ್ಯವಾಗಿರುತ್ತೆ. ಮಕರ ರಾಶಿ. ನೀವು ಇಂದು ಒಂದಕ್ಕಿಂತ ಹೆಚ್ಚು ಮೂಲಗಳಿಂದ ಆದಾಯವನ್ನು ಪಡೆದುಕೊಳ್ಳುತ್ತೀರಿ, ವೆಚ್ಚಗಳು ಕೂಡ ಉಳಿಯುತ್ತವೆ. ಈ ದಿನ ನೀವು ಯಾವುದೇ ಹೊಸ ವ್ಯವಸಾಯವನ್ನ ಪ್ರಾರಂಭಿಸುವುದನ್ನು ತಪ್ಪಿಸಬೇಕು. ಕುಂಭರಾಶಿ. ಬಹುರಾಷ್ಟ್ರೀಯ ಕಂಪನಿಗಳಲ್ಲಿ ಕೆಲಸ ಮಾಡುತ್ತಿರುವ ಜನರಿಗೆ ಈ ದಿನ ಸಾಧನೆಗಳಿಂದ ತುಂಬಿರುತ್ತದೆ. ನಿಮ್ಮ ಸ್ನೇಹಿತರಿಂದಲೂ ಬೆಂಬಲವನ್ನ ಪಡೆದುಕೊಳ್ಳುತ್ತೀರಿ, ನಿಮ್ಮನ್ನ ಮುಂದುವರಿಯಲು ಪ್ರೇರೇಪಣೆ ನೀಡುತ್ತದೆ. ಕೊನೆಯದಾಗಿ ಮೀನರಾಶಿ. ಯಾವುದೇ ವಾಹನ ಇತ್ಯಾದಿಯನ್ನ ಖರೀದಿಸುವ ದಿನವಾಗಿದೆ. ವೃತ್ತಿ ದೃಷ್ಟಿಕೋನದಿಂದ ದಿನವು ಪ್ರಗತಿಪರವೆಂದು ಸಾಬೀತಾಗುತ್ತದೆ. ವೃತ್ತಿಪರ ಜೀವನದಲ್ಲಿ ಬದಲಾವಣೆಗಳಿರುತ್ತವೆ. ಭಾಗಶಃ ಸ್ಥಳಾಂತರ ಕೂಡ ಇರುತ್ತದೆ. ಹೀಗಿವೆ ಈ ದಿನದ ರಾಶಿ ಫಲಗಳು. ಸರ್ವರಿಗೆ ಶುಭವಾಗಲಿ. ಶುಭ ದಿನ. ನಮಸ್ಕಾರ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.